ಸಾವಿರ ನಿಮ್ಮ ಆಶೀರ್ವಾದ ರೀ ಸಾವಿರ. ಸರ್ ನಮಸ್ಕಾರ ಸಾವಿರ. ನಿಮ್ಮ ಸಲಾಗೆ ಬಂದು ನೋಡ್ರಿ. ಸರ್ ನಮಸ್ತೆ. ಮಾಡಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ
ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ R.K. ಬೇಗಾರ್, ಚಂದ್ರಶೇಖರ್ ತೊರ್ಬಿ ಮಾನ್ಯ ಉಪಾಧ್ಯಕ್ಷರು, ಶ್ರೀ ಸಿದ್ದಣ್ಣ ಆಮ್ದಿಹಾಳ್, ಶ್ರೀ ಮಲ್ಲಿಕಾರ್ಜುನ್ ತೊಂಡಿಹಾಳ್, ಶ್ರೀ ಮಂಜುನಾಥ್ ಹೊಸ್ಮನಿ, ಶ್ರೀಮತಿ ಗೀತಾ ಸಂಗಮೇಶ್ ಪ್ರಭಾಕರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಖಾನಾಪುರ್ ಇವರೆಲ್ಲ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಭೂಮಿ ಪೂಜೆಯನ್ನ ನೆರವೇರಿಸಲಿರುವ ಸನ್ಮಾನ್ಯ ಡಾಕ್ಟರ್ H.C. ಮಹಾದೇವಪ್ಪ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಅವರಿಗೆ ಪ್ರೀತಿಪೂರ್ವಕವಾದ ಅಭಿಮಾನ ಪೂರ್ವಕವಾಗಿರತಕ್ಕಂತಹ ಸ್ವಾಗತ ಸುಸ್ವಾಗತವನ್ನ ವೇದಿಕೆಗೆ ನಾವು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮಾನ್ಯ H.C. ಮಹಾದೇವಪ್ಪನವರು, ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಮಾನ್ಯ ಶಾಸಕರು, ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಸನ್ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್, ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್, ಈ ಎಲ್ಲ ಗಣ್ಯಮಾನ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಪ್ರಬುದ್ಧ ಭಾರತ ಶಿಕ್ಷಣ ಸಂಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಪರವಾಗಿ ಇದೀಗ ಭೂಮಿ ಪೂಜೆಯನ್ನ ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯಮಾನ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. सब दाढ़ी बढ़ रहा है यार, बरबड़ ಸ್ವಲ್ಪ ಈ ಕಡೆ ಬರಬೇಡ ಮಾನ್ಯ ಡಾಕ್ಟರ್ H.C. ಮಹಾದೇವಪ್ಪನವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಸರ್ ನಮಸ್ಕಾರ ಸರ್. ಹೌದು ಸರ್, ನಮಸ್ತೆ. ಜೊತೆಗೆ ಶ್ರೀ ಪ್ರಸಾದ್ ಅಬ್ಬಯ್ಯ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು, ಕರ್ನಾಟಕ ಕೊಳಚೆ ಅಭಿವೃದ್ಧಿ ಬೆಂಗಳೂರು ಅವರು ಆಗಮಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಸನ್ಮಾನ್ಯ ಶ್ರೀ ಅಮರೇಗೌಡರು ಪಾಟೀಲ್ ಬಯ್ಯಾಪುರ್, ಸನ್ಮಾನ್ಯ ಶ್ರೀ ದೊಡ್ಡಗೌಡರು ಜಿ ಪಾಟೀಲ್ ಮಾನ್ಯ ಮಾಜಿ ಶಾಸಕರು ಹುನಗುನ್, ಸನ್ಮಾನ್ಯ ಶ್ರೀ ರಾಜು ಅಲ್ಗೂರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಲಿರುವ ಪೂಜ್ಯ ಬಂತೆ ಸಂಘಪಾಲಿಸಿ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕು ಅಂತ ಪೂಜ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಚಂದ್ರಶೇಖರ್ ಕೊಡಬಾಗಿ ಅವರು ಹಾಗೂ ದಯವಿಟ್ಟು ಕೊಡಬಾಗಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾನ್ಯ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ H.C. ಮಹಾದೇವಪ್ಪನವರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರು ಹಾಗೂ ಪೂಜ್ಯರು ಪುಷ್ಪಾರ್ಪಣೆಯನ್ನ ಮಾಡುವುದರ ಮುಖಾಂತರ ಚಾಲನೆಯನ್ನ ನೀಡಿದ್ದಾರೆ. ಪುಷ್ಪಾರ್ಪಣೆಯನ್ನ ನೆರವೇರಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಯಲ್ಲಪ್ಪ ಭಂಡಾರ್ ಅವರಿಂದ ಕ್ರಾಂತಿ ಗೀತೆ,
ಶ್ರೀ ಯಲ್ಲಪ್ಪ ಭಂಡಾರ್ ಅವರು ಕ್ರಾಂತಿ ಗೀತೆಯನ್ನ ಪ್ರಸ್ತುತಪಡಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತೇನೆ. ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಸರ್ಕೋಬೇಕು ಅಂತ ನಾವು ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಅವು ಮುತ್ತಿನಂತ ಮೂರೇ ಸೂತ್ರ. ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ. ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಬರೆದ ನಾಡೆಂದನು, ನೀವು ಸಂತಸದಿ ಬದುಕಲಾರಿರಂದನು. ಆಸ್ತಿ ಹಕ್ಕು ಇರುವ ತನಕ ದೇಶವು ಇದು ಜಾತ್ಯತೀತ ರಾಷ್ಟ್ರವಾಗದಂದನು. ಬುದ್ಧಂ ಶರಣಂ ಗಚ್ಛಾಮಿ ಇಷ್ಟಕ್ಕೆ ಕೂಡಬೇಡಿರಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮಾನವರೆಲ್ಲರೂ ಒಂದು, ಭೇದವೇ ಸಲ್ಲದು ಎಂದು ನಮ್ಮ ಸಂವಿಧಾನದ ಬರೆದು ಕೊಟ್ಟ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ದೇಶ ಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಭಗವಾನ್ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಎನ್ನುವುದಂತೂ ಒಂದೇ, ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ದೇವರು ಬೆಂದ್ರೆ ಸುಳ್ಳು, ಶಾಸ್ತ್ರ ಪುರಾಣ ಕೊಳ್ಳೆ, ಸ್ವಾಭಿಮಾನವೇ ಶ್ರೇಷ್ಠವೆಂದ ಪೆರಿಯಾರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪು ಸಂಘರ್ಷ. ಕಾಯಕವ ಕೈಲಾಸ ಎಂದ, ದಿನ ದಲಿತರ ಉದ್ಧಾರ ಎಂದ ಮಹಾಮಾನವತಾವಾದಿ ಬಸವಣ್ಣ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು ಶ್ರೀ ಯಲ್ಲಪ್ಪ ಭಂಡಾರ್ ಅವರಿಗೆ. ಇದೀ ಅತೀತ ಪ್ರಜಾಸತ್ತಾತ್ಮಕ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್, ಜೈ ಭೀಮ್. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಕುಮಾರನಿಗೆ ಶುಭವನ್ನ ಹಾರೈಸಬೇಕು. ಇದೀಗ ಮಾನ್ಯ ಸಚಿವರು ಆ ಕುಮಾರನಿಗೆ ಕೋರಿಕೆ ಒಂದು ಹಾರ
ಧನ್ಯವಾದಗಳು ಕುಮಾರ್ ಸಾಹಿರಾಜ್ ಚೇತನ್ ತೊರವಿ ಅವರಿಗೆ. ಈ ಸಾಹಿರಾಜನು ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಆರ್ ತೊರವಿ ಅವರ ಮೊಮ್ಮಗ ಆಗಿದ್ದಾನೆ. ಅವರಿಗೆ ಶುಭವನ್ನು ಹಾರೈಸೋಣ. ಇದೀಗ ಮಾನ್ಯ ಸಚಿವರಿಂದ ಅವರಿಗೆ ಕುಮಾರನಿಗೆ ಗೌರವ ಸನ್ಮಾನ. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪೂಜ್ಯರನ್ನ, ಮಾನ್ಯ ಸಚಿವರನ್ನ, ಶಾಸಕರನ್ನ, ಗಣ್ಯರನ್ನ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಪ್ರಾಸ್ತಾವಿಕವಾದ 4 ಮಾತುಗಳನ್ನು ಆಡಬೇಕು ಅಂತ ನಾನು ಸನ್ಮಾನ್ಯ ಶ್ರೀ ಸಿದ್ದಣ್ಣ ಆಂಬಿಹಾಳ್, ಮಾನ್ಯ ಕಾರ್ಯದರ್ಶಿಗಳು, ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಲಿಗೇರಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಶ್ರೀ ಸುಭಾಷ್ ನಾಟಿಕರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈಗ ಸಿದ್ಧಗಳು, ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಲಿಗೇರಿ ಅವರು ತಮ್ಮೆಲ್ಲರನ್ನ ಆತ್ಮೀಯ ಮಾಡಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತೇನೆ. ನಮೋ ತಸ್ಸ ಭಗವತೋ ಹರಹತೋ ಸಮ್ಮಾ ಸಂಬುದ್ಧಸ್ಸ. ಇನ್ನೋರ್ವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಗುರುಮಹಂತ ಸ್ವಾಮೀಜಿಯವರ ಪಾದಾರ್ಘ್ಯಗಳು ಕೂಡ ಪಣಮಟ್ಟು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಆತ್ಮೀಯರು ಹಾಗೂ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಾದೇಪ್ಪನವರೇ, ಹಾಗೂ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಅಧ್ಯಕ್ಷರು ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಬೆಂಗಳೂರಿವರ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರವರೇ, ಸಹೋದರರಾದ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಅಮರೇಗೌಡ ಪಾಟೀಲ್ ಬಯ್ಯಾಪ್ರವರೇ, ಇನ್ನೋರ್ವ ಮಾಜಿ ಶಾಸಕರು ಹಾಗೂ ಆತ್ಮೀಯ ಮಿತ್ರರಾದ ಶ್ರೀಯುತ ಸನ್ಮಾನ್ಯ ಶ್ರೀ ರಾಜು ಅಲ್ಗೂರ್ ಅವರೇ, ಹಾಗೂ ಈ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಆರ್ ಕೆ ಬೇಗಾರ್ ಅವರೇ, ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ತೋರ್ವೆ ಅವರೇ, ಕಾರ್ಯದರ್ಶಿಗಳು ಆಗಿರುವಂಥ ಆತ್ಮೀಯ ಮಿತ್ರರಾದಂಥ ಶ್ರೀಯುತ ಸಿದ್ದಣ್ಣ ಆಂದಾಳ್ ಅವರೇ, ಹಾಗೂ ಸಮಿತಿಯ ಎಲ್ಲ ಸದಸ್ಯರೇ, ಹಾಗೂ ಇಲ್ಲಿ ನಡೆದಿರುವಂಥ ಯಾವತ್ತು ಆತ್ಮೀಯ ಬಂಧುಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ವಿಶೇಷವಾಗಿ ತಾಯಂದಿರೇ ಹಾಗೂ ಮಾಧ್ಯಮದ ನನ್ನ ಮಿತ್ರರು, ಸನ್ಮಿತ್ರರಾದಂತಹ ಸಿದ್ದಣ್ಣ ಆಮದಾಳ್ರವರು ಬಹಳ ವರ್ಷಗಳಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಬೇಕು, ಆ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ಕೋರ್ಸ್ಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ವಿವಿಧ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಒಂದು ವಿಚಾರವನ್ನ ನಾನು ಮುಂದೆ ಮಾತಾಡ್ತಾ ಇದ್ದೆ. ಅದೇ ರೀತಿ ಆಗಲೇ ಅವರು ಪ್ರಾಸ್ತಾವಿಕವಾಗಿ ಹೇಳಿದಾಗ 2022ರಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಹುಟ್ಟು ಹಾಕಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಗೌರವ ಅಧ್ಯಕ್ಷರು ಕೂಡ ಡಾಕ್ಟರ್ ಎಸ್ ಸಿ ಮಾದೇಪ್ಪನವರು ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಕೂಲಿಗೇರಿ ಗ್ರಾಮದಲ್ಲಿ ಈ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಬಹಳ ಸಂತೋಷದ ಸಂಗತಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಯಾವ ಮಾನವ ಕುಲಕ್ಕೆ ವಿಶೇಷವಾಗಿ ಶಿಕ್ಷಣ ಇದ್ರೆ ಮಾತ್ರ ಜೀವನದಲ್ಲಿ ಯಾವುದೇ ಮನುಷ್ಯ ಇರಲಿ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಐತಿ.
ಆಗಲೇ ಅವರು ಹೇಳಿದರು, ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ನಮ್ಮ ಎಲ್ಲ ದಲಿತ ಹಿಂದುಳಿದ ಸಮಾಜದ ಮುಖಂಡರು, ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಸಿ ಮಹದೇವ್ ಸಾಹೇಬ್ರೆ, ವೇದಿಕೆ ಮೇಲೆ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂಥ ಕುಷ್ಟಗಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರೇ, ಆತ್ಮೀಯ ಸ್ನೇಹಿತರು ಮತ್ತು ಅಧ್ಯಕ್ಷರು, ಕೊಳಚೆ ನಿರ್ಮೂಲನೆ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹುಬ್ಬಳ್ಳಿಯ ಧಾರವಾಡ ಪೂರ್ವ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯರವರೇ, ಆತ್ಮೀಯರು ಮತ್ತು ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಅಂಬರೇಗೌಡ ಪಾಟೀಲ್ ಬಯ್ಯಾಪುರ ಅವರೇ, ದೊಡ್ಡನಗೌಡ ಪಾಟೀಲ್ ಅವರೇ, ಹಾಗೂ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಬೇಗಾರ್ ಸಾಹೇಬ್ರೆ, ಚಂದ್ರಶೇಖರ್ ತೊರ್ವೆ ಅವರೇ, ಹಿರಿಯರಾಗಿರ್ತಕ್ಕಂಥ ಸಿದ್ದಾರ ಅಂಜಾಡ್ ಅವರೇ, ತೊಂಡಿಹಾಡ್ ಅವರೇ, ಹೊಸಮನಿ ಅವರೇ, ಪ್ರಭಾಕರ್ ಅವರೇ, ಖಾನಾಪುರ ಅವರೇ, ಇಲ್ಲಿ ಆಗತಕ್ಕಂಥ ಯಾವತ್ತು ತಾಯಂದ್ರೆ, ಅಕ್ಕ ತಂಗಿಯರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಕೂತ್ಕೊಂಡಿದ್ರೆ ಬಹುಶಃ ಇಂಥ ವಿಚಾರ ಮಾಡ್ತಾ ಇರ್ಲಿಲ್ಲ. ಆಗ್ಲೇ ಹೇಳಿದ್ರು ಪೇ ಬ್ಯಾಕ್ ಟು ಸೊಸೈಟಿ. ನಾನು ಕೂಡ ಈ ಸಮಾಜದಿಂದ ಬಂದಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಬೆಳೆದಿದ್ದೀನಿ. ನನ್ನ ಕೈಲಾದ ಮಟ್ಟಿಗೆ ಏನಾದರೂ ಕೂಡ ಸಹಾಯ ಮಾಡೋಣ ಅನ್ನುವಂತ ಉದ್ದೇಶ, ಸದುದ್ದೇಶ ಇಟ್ಕೊಂಡು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು 30 ಎಕರೆ ಜಾಗದಲ್ಲಿ ಒಂದು ಭವ್ಯವಾದಂತಹ ಶಿಕ್ಷಣ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಸಂತೋಷದ ವಿಷಯ. ಎಲ್ಲೋ ಒಂದ್ ಕಡೆ ಅಂಬೇಡ್ಕರರ ಕನಸು ಒಂದು ಹಂತದಲ್ಲಿ ನನಸು ಆಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಬಹಳ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದೀವಿ, ಅಧಿಕಾರದಿಂದ ವಂಚಿತರಾಗಿದ್ದೀವಿ. ಶಿಕ್ಷಣ ಅನ್ನುವಂಥದ್ದು ಕೇವಲ ಕೆಲವು ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇವತ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದಿಂದ ಇದು ಪ್ರತಿಯೊಬ್ಬರ ಹಕ್ಕು ಶಿಕ್ಷಣ. ಹೇಳ್ತಾ ಇದ್ರು, ನನ್ನನ್ನು ಮೂರ್ತಿಯಲ್ಲಿ ಕಾಣುವಂತ ಪ್ರಯತ್ನ ಮಾಡಬೇಡಿ, ನನ್ನನ್ನು ಪುಸ್ತಕದಲ್ಲಿ ಹುಡುಕುವಂತ ಪ್ರಯತ್ನ ಮಾಡಿ ಅಂತೇಳಿ. ಅದಕ್ಕೆ ಇವತ್ತು ಬಹುಶಃ ನೀವೆಲ್ಲ ಬಹಳ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿ ಗಾರ್ಡನ್ ಮಾಡಿದ್ರೆ ಬಹುಶಃ ಅದು ಅವ್ರಿಗೆ ಅಷ್ಟು ತೃಪ್ತಿ ಕೊಡ್ತಾ ಇರಲಿಲ್ಲ. ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂತ ಕೆಲಸ ಮಾಡಿದ್ದು ನಿಜವಾಗಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ತಾವು ಸ್ಪಂದಿಸಿದ್ರಿ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಒಂದು ಕ್ರಾಂತಿ ಇದ್ದೇ ಇರ್ತೈತಿ, ಎಲ್ಲಿ ಹೋಗ್ತಾರ ಅಲ್ಲಿ ಕ್ರಾಂತಿ ಮಾಡ್ತಾರ. ಅವರು ವೃತ್ತಿಯಿಂದ ಡಾಕ್ಟರ್ ಆಗಿ ಬಂದವರು, ಯಾರು ರೋಗಿಗಳಿಗೆ ಔಷಧಿ ಕೊಟ್ಟು ರೋಗಿ ಗುಣ ಮಾಡ್ತಾ ಇದ್ರು. ಆದ್ರೆ ಈಗ ಸಮಾಜದಲ್ಲಿ ಅಂಟುಕೊಂಡಂತಹ ಈ ಒಂದು ಜಾತಿ ವ್ಯವಸ್ಥೆಯ ಪಿಡುಗ ಎನ್ನುವಂತ ರೋಗ ಐತಲ್ಲ, ಅದಕ್ಕೆ ಔಷಧಿ ಕೊಡುವಂತ ಕೆಲಸ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ನೋಡಿ, ಬಹುಶಃ ಅವರು ಎಲ್ಲಾ ಜಾತಿ ಜನಾಂಗದವರು ಅವರು ಪ್ರೀತಿಸ್ತಾರೆ. ಒಬ್ಬ ಜಾತಿಯವರು ಯಾವತ್ತೂ ಕೂಡ ಎಲ್ಲರೂ ನನ್ನವರು, ಬಸವಣ್ಣವ್ರು ಹೇಳಿದಂಗೆ ಇವನಾರವ ಅನ್ನೋದೇ ಇವ ನನ್ನವ ಅಂತೇಳಿ ಅಂತ ಹೇಳಿದ್ರೆ ಆ ರೀತಿ ಎಲ್ಲರನ್ನೂ ಒಪ್ಕೊಳ್ತಾರೆ. ಬಹುಶಃ ಅವರು ಇಲ್ಲಿ ಎಂಟ್ರಿ ಆದಾಗ ಎಲ್ಲ ಸಮಾಜದವರು ಕೂಡ ಅಷ್ಟೇ ಪ್ರೀತಿ, ವಿಶ್ವಾಸ, ಅಭಿಮಾನ ವ್ಯಕ್ತಪಡಿಸಿದ್ ನೋಡಿದ್ರೆ ನಿಜಕ್ಕೂ ಅವರ ಜನಪ್ರಿಯತೆ, ಅವರ ಒಂದು ಯಾವ ರೀತಿ ವ್ಯಕ್ತಿತ್ವ ಅನ್ನುವಂಥದ್ದು ನಮಗೆಲ್ಲ ಅರ್ಥ ಆಗ್ತದೆ. ಇವತ್ತು ಒಬ್ಬ ನಾಯಕನಾದಂಥವರು ಅಂತಹ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ಬೇಕು. ನಾವೆಲ್ಲ ಅವರ ಆಶೀರ್ವಾದದಿಂದ ಇವತ್ತು ಸಣ್ಣ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ. ಅವರ ಆಶೀರ್ವಾದದಿಂದ ಇವತ್ತು ನಿಜಕ್ಕೂ ನಾವೆಲ್ಲ ಫಾಲೋ ಮಾಡ್ಬೇಕು. ಆದ್ರೆ ಅವರು ಯಾವತ್ತೂ ಕೂಡ ಈ ಮೌಢ್ಯ ಕಂದಾಚಾರಗಳನ್ನೆಲ್ಲ ಕೂಡ ಒಪ್ಕೊಂಡವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅಳವಡಿಸಿಕೊಂಡು ಬಹುಶಃ ನಿರ್ಭಯವಾಗಿ ಯಾವುದೇ ಹೆದರಿಕೆ ಇಲ್ಲದೆ
ಅದು ಸದನದಲ್ಲಿ ಇರ್ಬೋದು, ಸದನದ ಹೊರಗಡೆ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನಿರ್ಭಯವಾಗಿ ಅವರ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಅವರ ವಿಚಾರ ಇಷ್ಟೇ, ಯಾರೊಬ್ರು ಕೂಡ ಜಾತಿಯನ್ನು ಹಣೆ ಮೇಲೆ ಬರ್ಕೊಂಡು ಬಂದಿಲ್ಲ. ನಮ್ಮ ವೃತ್ತಿಗಳ ಮೇಲೆ ಜಾತಿಯ ಉದ್ಭವ ಅದು ಬಹುಶಃ ಯಾರಿಗೂ ಗೊತ್ತೇ ಇರಲಿಲ್ಲ. ಈ ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟದಾಗಿ ಆಗ್ತದೆ ಅನ್ನುವಂಥದ್ದು ಯಾರು ಕೂಡ ಅರ್ಥ ಮಾಡ್ಕೊಂಡಿರಲಿಲ್ಲ. ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಇವತ್ತಿಗೂ ಕೂಡ ಗುಡಿಯಿಂದ ಹೊರಗಿಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು, ಬಹಿಷ್ಕಾರ ಹಾಕುವಂಥದ್ದು, ಇಷ್ಟು ಅಮಾನುಷ್ಯವಾಗಿ ಇವು ಈ ಸಾವಿರಾರು ವರ್ಷಕ್ಕೆ ತುಳಿತಕ್ಕೆ ಒಳಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುವವರೆಗೆ, ಬಾಬಾ ಸಾಹೇಬ್ರು ಇರೋರಿಗೆ ನಮ್ಮ SC ST OBC ಜನಾಂಗನ ರಕ್ಷಣೆ ಮಾಡ್ತಾ ಇದ್ರು. ಬಹುಶಃ ಅವರು ಇಲ್ಲದ ಸಮಯದಲ್ಲಿ ಇವತ್ತು ಅವರ ಸಂವಿಧಾನ ನಮ್ಮ ರಕ್ಷಣೆ ಮಾಡ್ತಾ ಇದೆ. ಇವತ್ತು ಅದಕ್ಕಾಗಿ ಆ ಸಂವಿಧಾನವನ್ನು ಉಳಿಸಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕು, ಪಣ ತೊಡಬೇಕು. ಬಹುಶಃ ನೋಡಿ, ನಾನು ಹೇಳ್ತೀನಿ, ಯಾವುದೇ ಇರಲಿ ಅದರಲ್ಲಿ ಒಂದು ಕ್ರಾಂತಿ ಮಾಡಿರ್ತಾರೆ. ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ. ಅದಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ಸಂವಿಧಾನದ ಪೀಠಿಕೆಯನ್ನು ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲೇ ಎಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದುವಂತ ವ್ಯವಸ್ಥೆ ಮಾಡಿದ್ದು ಅದು ಯಾರಾದ್ರೂ ಇದ್ರೆ ಡಾಕ್ಟರ್ H.C. ಮಾದೇವಪ್ಪ ಸಾಹೇಬರು ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನೋಡಿ, 3 ವರ್ಷದ ಮಗುವಿನ ಬಾಯಲ್ಲಿ ಇವತ್ತು ಸಂವಿಧಾನದ ಪೀಠಿಕೆ, ಅದ್ಭುತವಾದಂತ ಮಾತು. ಇದು ನಿಮ್ಮ ಒಂದು ದೂರದೃಷ್ಟಿ, ನಿಮ್ಮ ಸಾಮಾಜಿಕ ಬದಲಾವಣೆ, ನಿಮ್ಮ ಒಂದು ವಿಷನ್ ಬಹಳ ದೊಡ್ಡದಾದಂತ ಬದಲಾವಣೆ ತರ್ತಾ ಇದೆ ಸಾಹೇಬ್ರೆ. ಇವತ್ತು ನಿಜಕ್ಕೂ ಇಂತಹ ನಾಯಕರು ನಮಗೆ ಬೆನ್ನಿಗೆ ಇರುವಾಗ ನಾವು ಯಾರನ್ನೂ ಕೂಡ ದೂಷಣೆ ಮಾಡುವಂಥದ್ದಲ್ಲ, ಎಲ್ಲರನ್ನೂ ಒಪ್ಕೊಳ್ಳುವಂಥದ್ದು. ಆದ್ರೆ ನಮ್ಮ ಸಾಮಾಜಿಕ ನ್ಯಾಯ, ನಮ್ಮ ಹಕ್ಕುಗಳಿಗೆ ಹೋರಾಡಬೇಕು. ನಮ್ಮ ಸಂವಿಧಾನಬದ್ಧವಾಗಿರುವಂತಹ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಇರಬೇಕು ವಿನಃ ನಾವು ಯಾರ ಮೇಲೆ ಕೂಡ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂಥದ್ದಲ್ಲ. ಅದಕ್ಕಾಗಿ ಇವತ್ತು ಅವೆಲ್ಲ ಕೂಡ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕು. ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ್ರೆ ನೀವೆಲ್ಲ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಯಾವಾಗ ನಿಮಗೆ ಆ ಜ್ಞಾನದ ಅರಿವಿರ್ತದೋ ಅವಾಗ ಯಾವ ದೌರ್ಜನ್ಯ ಕೂಡ ನಿಮ್ಮ ಮೇಲೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಜಾತಿ ರಹಿತ, ದೌರ್ಜನ್ಯ ರಹಿತ ಸಮಾಜ ನಿರ್ಮಾಣ ಆಗೋದಿಲ್ಲೋ ಅಲ್ಲಿವರೆಗೆ ಸ್ವರಾಜ್ಯಕ್ಕೆ ಯಾವುದೇ ಅರ್ಥವಿಲ್ಲ ಅನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಜಾಗೃತರಾಗಿ, ವಿದ್ಯಾವಂತರಾಗಿ ಶಿಕ್ಷಣ ಪಡೆಯುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ. ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು, ಬಹಳ ನಾವು ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಹುಟ್ಟಾಕೋದು ಬಹಳ ಅಂದ್ರೆ ಬಹಳ ವಿರಳ. ಇವತ್ತು 167 ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದರಲ್ಲಿ SC ST ಸಂಸ್ಥೆಗಳಿರುವುದು ಕೇವಲ 2 ಮಾತ್ರ, ಕೇವಲ 2. 177 ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಅದರಲ್ಲಿ SC ST ಸಂಸ್ಥೆಗಳಿರುವಂಥದ್ದು ಕೇವಲ 2. ಅದರಲ್ಲಿ ಒಂದು ಮುಚ್ಚೋಗಿದೆ. ಅಂದ್ರೆ ಯಾವ ರೀತಿ ನಮಗೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು H.C. ಮಾದೇವಪ್ಪ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಬಹಳ ದೊಡ್ಡದಾದಂತ ಒಂದು ಸಂಸ್ಥೆ ತಾವು ಹುಟ್ಟಾಗ್ತಾ ಇದ್ರಿ. ಇದನ್ನ 2 ಇದ್ದ ಸಂಖ್ಯೆಯನ್ನು 3 ಏರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಆಗ್ಬೇಕನ್ನುವಂತ ಪಣ ತೊಡಬೇಕು. ನಾನು ಪ್ರಾಮಾಣಿಕವಾಗಿ ಮಾದೇವ್ ಸಾಹೇಬರ ಆಶೀರ್ವಾದದಿಂದ, ಸರ್ಕಾರದಿಂದ ಏನೇನು ಸಿಗಬೇಕು ಅವ್ರಿಗೆ ಬೆನ್ನತ್ತಿ ಕಾಡಿ ಬೇಡಿ ಈ ಸಂಸ್ಥೆಗೆ ಏನೇನು ಮುಟ್ಟಿಸ್ಬೇಕೆಲ್ಲ ಮುಟ್ಟಿಸುವಂತ ಕೆಲಸ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಕೂಡ ನಾನು ಮಾಡ್ತೀನಿ, ಪಣ ತೊಡ್ತೀನಿ ಬಂಧುಗಳೇ. ಆ ನಿಟ್ಟಿನಲ್ಲಿ ಬಹುಶಃ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಶಿಕ್ಷಣದಿಂದ ಮಾತ್ರ ನಮ್ಮೆಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪೆನ್ ಈಸ್ ಎ ಪವರ್ಫುಲ್ ವೆಪನ್, ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್ ಅನ್ನುವಂಥದ್ದು
ತಮಗೆಲ್ಲ ತಿಳಿದಂಥ ವಿಷಯ. ಆ ನಿಟ್ಟಿನಲ್ಲಿ ನೀವು ಆ ಪೆನ್ನಿನಲ್ಲಿ ಎಷ್ಟು ತಾಕತ್ತಿದೆ, ಎಷ್ಟು ಪವರ್ ಇದೆ ಅನ್ನುವಂಥದ್ದು ತಾವೆಲ್ಲ ತಿಳ್ಕೊಳ್ಬೇಕು. ಬಂತೆ ಸಂಗಪ್ಪನವರಲ್ಲಿ ಪರಮ ಪೂಜ್ಯ ಶ್ರೀ ಮಾನೀಪ್ರ ಗುರು ಮಹಾಂತ ಸ್ವಾಮೀಜಿಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತಾ ಈ ಐತಿಹಾಸಿಕ ಮತ್ತು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಕೊಳಚೆ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರು, ಹುಬ್ಬಳ್ಳಿ ಶಾಸಕರಾದಂಥ ಆತ್ಮೀಯರಾದಂಥ ಬಡವರ ಪರವಾದಂಥ ಕಾಳಜಿಯಿಂದಿರ್ತಕ್ಕಂಥ ಪ್ರೀತಿಯ ಪ್ರಸಾದ್ ಅಬ್ಬಯ್ಯ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರು, ಅಭಿವೃದ್ಧಿ ಮತ್ತು ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನ ಅಧಿಕಾರ ಇದ್ದಾಗ, ಅಧಿಕಾರ ಇಲ್ಲದೇ ಇದ್ದಾಗ ಎಲ್ಲಾ ಸಂದರ್ಭದಲ್ಲೂ ಅಧಿಕಾರ ರೂಢರಲ್ಲಿ ಹೋಗಿ ತನ್ನ ಕ್ಷೇತ್ರಕ್ಕೆ ಮತ್ತು ಜನತೆಗೆ ಅನುಕೂಲಗಳನ್ನು ಮಾಡುವಾಗ ನಿಷ್ಠೂರವಾಗಿ ಮಾತಾಡಿ ಅನೇಕ ಯೋಜನೆಗಳನ್ನ ಕುಷ್ಟಗಿ ಕ್ಷೇತ್ರ, ಇಂದಿನ ಕುಷ್ಟಗಿ ಕ್ಷೇತ್ರ, ಈಗ 2 ಕ್ಷೇತ್ರ ಲಿಂಗಸ್ಕೂರು ಮತ್ತು ಕುಷ್ಟಗಿ, ಕಣ್ಣಿಗೆ ಕಾಣುವಂತ ಬದಲಾವಣೆಗಳನ್ನ ತಂದಿರತಕ್ಕಂಥ ಆತ್ಮೀಯ ಗೆಳೆಯರಾದಂಥ ಮಾಜಿ ಸಚಿವರಾದಂಥ ಅಮರೇಗೌಡ ಪಾಟೀಲ್ ರವರೇ, ಹುನಗುಂದದ ಮಾಜಿ ಶಾಸಕರು, ಹಿರಿಯರು ಆದಂಥ ಜನಾನುರಾಗಿ ನಾಯಕರಾದಂಥ ಸನ್ಮಾನ್ಯ ದೊಡ್ಡಗೌಡ ಪಾಟೀಲ್ ರವರೇ, ಹೋರಾಟಗಾರರು, ನನ್ನ ಆತ್ಮೀಯ ಸಹೋದರರು, ಮಾಜಿ ಶಾಸಕರು, ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ರಾಜು ಅಲ್ಗೂರ್ ಅವರೇ, ಮತ್ತು ನಮ್ಮ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರುಗಳಾದಂಥ ಅಧ್ಯಕ್ಷರಾದಂಥ RK ಬೇಗಾರ್ ಅವರೇ, ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ R ತೊರವಿ ಅವರೇ, ಕಾರ್ಯದರ್ಶಿಗಳಾದಂಥ ಸಿದ್ದಣ್ಣ ಅಂಬಿಯಾಳ್ ಅವರೇ, ಮಲ್ಲಿಕಾರ್ಜುನ ತೊಂಡೆಹಾಳ್ರವರೇ, ಮಂಜುನಾಥ್ ಹೊಸಮನಿ ಅವರೇ, ಗೀತಾ ಸಂಗಮೇಶ್ ಅವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ B ಖಾನಾಪುರ್ ಅವರೇ, ವೇದಿಕೆ ಮೇಲೆ ನ್ಯಾಯದರ್ಶಿಗಳ ನಮ್ಮ ಕೊಡಬಾವಿಯವರು, ಹಿರಿಯ ಮುಖಂಡರು, ಸೆಲ್ವಾದಿ ಅವರು, ನಾಟಿಕರ್ ಅವರು, ನಮ್ಮ ಬಸವರಾಜ ಕಡಪಟ್ಟಿಯವರು, ವೇದಿಕೆ ಕೆಳಗಡೆ ಅನೇಕ ಜನ ಹಿರಿಯ ಮುಖಂಡರು, ಮೇಟಿ ಶರಣಪ್ಪ ನಮ್ಮ ಅಧ್ಯಕ್ಷರಾಗಬೇಕಾಗಿತ್ತು ಅವರು, ನಮ್ಮ ಇನ್ನೂ ಅನೇಕ ಜನ ಮುಖಂಡರುಗಳಿದ್ದಾರೆ. ಚಿಪ್ಪರ್ ಎಲ್ಲಿದ್ದಾರೆ? ನೀವು ಕಚ್ಚೆ ಹಾಕೊಂಡ್ಬಿಟ್ಟಿದ್ರೆ ಗೊತ್ತಾಗಿಲ್ಲ ನೀವು ಚಿಪ್ಪರ್ರೆ. ಶಂಕರಪ್ಪನವರಿದ್ದಾರೆ, ನಮ್ಮ ವಕೀಲಿದ್ದಾರೆ ಸುನೀಲ್, ರಾಜು ಕುಚಬಾಡು, ಕೃಷ್ಣ, ನಮ್ಮ ಹೋರಾಟಗಾರ ಚಕ್ರವರ್ತಿ ಮತ್ತು ಬಸವರಾಜ್ ಅಡ್ವೊಕೇಟು, ಉಮೇಶು, ಇನ್ನು ನಮ್ಮ ಡಾಕ್ಟರ್ ಇದ್ದಾರಲ್ಲ ಮೆಡಿಕಲ್ ಆಫೀಸರು ಚಂದ್ರಕಾಂತ್, ನಮ್ಮ ಸೀನಿಯರ್ ಲೀಡರು ಗುಂಡಪ್ಪವರು, ಎರಡು ಸಿದ್ದಪ್ಪ ಇಲ್ಲಿ ಅವ್ರು ಹೋದ್ರಲ್ಲ ಇದಾರ ನೋಡಿ. ಎಷ್ಟು ಜನಕ್ಕೆ ಅಂದ್ರೆ ಮಂದಿ ಅವ್ರಿಗೊಂದು ಗುಡ್ಡೆ ಇತ್ತು, ನಾನೆಲ್ಲ ಆಪರೇಷನ್ ಮಾಡಿಸ್ಕೊಟ್ಟೆ. ಸಿದ್ದಪ್ಪ ಈಗ ಮದುವೆ ಗಂಡನ ತರ ಕಾಣ್ತಾ ಇದ್ದಾರೆ. ಮತ್ತು ಇನ್ನಿತರ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದ್ದೀರಿ, ಸಮುದಾಯಗಳ ಮುಖಂಡರುಗಳು ಕೂಡ ಇದ್ದೀರಿ. ಎಲ್ಲ ಆತ್ಮೀಯ ಹಿರಿಯ ಕಿರಿಯ ಗೌರವಾನ್ವಿತ ವ್ಯಕ್ತಿಗಳೇ. ಮಾಜಿ ಅಧ್ಯಕ್ಷ
ಮುದ್ದೇಬೇಳು ವಿಜಯಕರ್ ಅಲ್ವಾ? ಮತ್ತು ಎಲ್ಲ ತಾಯಂದಿರೇ, ಪ್ರೀತಿಯ ಸಹೋದರ ಸಹೋದರಿ, ಪತ್ರಿಕಾ ಸ್ನೇಹಿತರು, ಇದು ಒಂದು ಅವಿಸ್ಮರಣೀಯವಾದಂಥ ದಿನ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಇದೊಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಸಾಂಸ್ಕೃತಿಕ ಬದಲಾವಣೆಗಳನ್ನು ಬಯಸಿ ನಿರ್ಮಿತವಾದಂಥ ಒಂದು ಸಂಸ್ಥೆ. ರಾಜಕೀಯವನ್ನು ಹೊರತುಪಡಿಸಿ ನಿರ್ಮಿತ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಇದನ್ನು ಮಾಡುವಾಗ ನಾವು ಬುದ್ಧನನ್ನ, ಅಂಬೇಡ್ಕರ್ ಅವರನ್ನ, ಬಸವನನ್ನ, ಅರಿಸ್ಟಾಟಲ್ನನ್ನ, ಅನೇಕ ಸುಧಾರಣಾವಾದಿಗಳನ್ನ ನಮ್ಮ ಸಿದ್ದಣ್ಣ ಅವರು ಸ್ಮರಣೆ ಮಾಡುತ್ತಾ ಮೌಲ್ಯಭರಿತವಾಗೇ ಮಾತಾಡಿದ್ದಾರೆ. ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸ್ಪೀಚ್. ಅದರ ಸಾರಾಂಶ ಗೊತ್ತಾದ್ರೆ ಸಮಾಜ ಎಲ್ಲ ಚೆನ್ನಾಗಿದೆ. ಅದು ಸಾರಾಂಶ ಗೊತ್ತಾದ್ರೆ ಎಲ್ಲ ಜನರಿಗೂ ಗೊತ್ತಾಗುತ್ತೆ. ಈಗ ನಾನು ಆರೋಗ್ಯ ಮಂತ್ರಿ ಆಗಿದ್ದಾಗ 1994 ನಮ್ಮ ಕಡಪಟ್ಟರು ತೀರೋಗ್ಬಿಟ್ರು. ನಮ್ಮ ಬಸವರಾಜು ಎಲೆಕ್ಷನ್ ನಿಲ್ಸಿದ್ದು, ಬೈ ಎಲೆಕ್ಷನ್. ಇಲ್ವೋ ಬಸವರಾಜು? ಇಲ್ಲಿ ಭೇಟಿ ಆದ್ರಲ್ಲ, ಹುಟ್ಟೋದ್ರ? ಓಕೆ, ಅಲ್ಲಿದಾರಲ್ಲ. ಓಕೆ. ಹುಡುಗಂದತ್ತಲ್ಲಿ ನಮ್ಮ ಜಾಕೀರ್ ಇದ್ದಾನೆ. ನಮ್ಮ ಜಾಕೀರ್ ಮತ್ತು ರಾಜು ಇದ್ದಲ್ಲ ಹುಡುಗ, ನಮ್ಮ ಹುಡುಗ. ಹುಣಗುಂದ ತಾಲೂಕಿನ ಪ್ರತಿಯೊಂದು ಹಳ್ಳಿನೂ ಒಂದು ಬಿಡದೆ ಅನ್ನೋದು ಸುತ್ತಿದ್ರು. ಮತ್ತು ನಮ್ಮ ಇಲ್ಕಲ್ನ ಮಹಾಂತೇಶ್ವರಗಳು ಹಿರಿಯ ಗುರುಗಳು ಗಂಗಾವತಿನಲ್ಲಿ ರಾತ್ರಿ 12 ಗಂಟೆಗೆ ಒಂದು ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಕ್ಕೆ ಹೋಗಿದ್ದರು. ಗುರುಗಳು ಅಲ್ಲಿ ಗಂಗಾವತಿಯಲ್ಲಿದ್ರು, ನಾನು ಮುಂಡರಿಯಲ್ಲಿದ್ದೆ. ನಾನು ಬರೋದು ಟೈಮ್ ಆಗಿತ್ತು ಮುಂಡರಿಗಿಂದ ಅಲ್ಲಿಗೆ. ಗುರುಗಳಿಗೆ ಅನಾವರಣ ಮಾಡಕ್ಕೆ ಹೇಳ್ಬಿಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿದೆ. ಗುರುಗಳು ಎಷ್ಟು ದೊಡ್ಡವರು ಅಂದ್ರೆ, ಎಷ್ಟು ಬೆಳಗಿನ ಜಾವ ಆದ್ರೂ ಚಿಂತೆ ಇಲ್ಲ, ಮಹಾದೇವಪ್ಪ ಬರಲಿ ನಾನು ಕಾಯ್ತೀನಿ ಅಂತ ಹೇಳಿ 12 ಗಂಟೆ ರಾತ್ರಿ ತನಕ ನಾನು ಹೋಗೋದನ್ನು ಕಾಯ್ತಾ ಇದ್ದೆ. ಇಲ್ಲಿಗೆಲ್ಲ ಮಹಾಂತೇಶ್ ಗುರುಗಳು ಅಂದ್ರೆ ಗೊತ್ತಲ್ಲ, ಎಲ್ಲರೂ ಕಲ್ಲು ಹೋಗಿದ್ರು ಅವ್ರ ಮೇಲೆ. ಯಾಕೆ? ನನ್ನ ಉತ್ತರಾಧಿಕಾರಿಯಾಗಿ ಒಬ್ಬ ದಲಿತನನ್ನು ನನ್ನ ಮಠಕ್ಕೆ ನೇಮಿಸ್ತೀನಿ ಅಂತ ಹೇಳಿದ್ದ. ಅವಾಗ ಅವರು ಏನ್ ಹೇಳಿದ್ರು ಅದಕ್ಕೆ ಭದ್ರಾಗಿ ನಡ್ಕೊಂಡವರು ಪೂಜ್ಯ ಗುರುಗಳು. ಆಮೇಲೆ ನಾನು ಕ್ಯಾನ್ವಸ್ ಹೋದಾಗ ನೋಡಿದೆ ಹಳ್ಳಿಲಿ ಗುರುಗಳು ಜೋಳಿಗೆ ಕಟ್ಕೊಂಡು ಬೀಡಿ, ನನ್ನಂತ ತುಂಡು ಹುಡುಗರು ಬೀಡಿ ಬೀಸಾಕಿರೋದನ್ನ ತೆಗೆದು ಜೋಳಿಗೆ ತರ್ತಾ ಇದ್ರು. ಸಾರಾಯಿ ಪ್ಯಾಕೆಟ್ ಕುಡಿದಿರೋರನ್ನ ಅದನ್ನ ತೆಗೆದು ಜೋಳಿಗೆ ಹಾಕ್ತಾ ಇದ್ರು. ಗುರುಗಳು ಸ್ವತಃ ನಾನು ಹಳ್ಳಿನಲ್ಲಿ ಹೋಗಿ ಕೇಳಿದ್ದು. ಇದರ ಅರ್ಥ ಏನು? ಪಾನ ಮಾಡೋದ್ರಿಂದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅವಹೇಳನ ಹೆಂಗಾಗುತ್ತೆ ಅನ್ನೋದನ್ನ ನಿಲ್ಲಿಸಿ ಸಮಾಜವನ್ನು ಪಾನ ಮುಕ್ತರಾಗಿ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಬೀಡಿ ಸಿಗರೇಟ್ ಸೇದರಿಂದ ಕ್ಯಾನ್ಸರ್ ಬಂದು ಎಲ್ಲ ಹಾಳಾಗಿ ನಮ್ಮ ಯುವಕರು ಇವರೆಲ್ಲ ಸತ್ತೋಗ್ತಾರೆ ಅನ್ನೋದು ಇನ್ನೊಂದು ಕೆಲಸ. ಆದರೆ ಗುರುಗಳಿಗೆ ಎಂಥ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಜವಾಬ್ದಾರಿ ಇತ್ತು ಅಂತ ಹೇಳಿ ನಾವೆಲ್ಲ ಊಹಿಸ್ಬೋದು. ಅದೇ ರೀತಿಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಎಷ್ಟು ವೈಚಾರಿಕ ಪೂರಿತವಾದಂಥ ಸಂದೇಶಗಳನ್ನ ಬದುಕನ್ನು ನಡೆಸ್ತಾರೆ. ವೈಚಾರಿಕವಾದ ಬದುಕು, ವೈಜ್ಞಾನಿಕವಾದಂಥ ವಿಚಾರಗಳು. ಅವರು ಕಾಲ ಆದ್ಮೇಲೆ ಅವರು ಹೇಳಿರ್ತಕ್ಕಂಥ ಒಂದೊಂದು ವಿಷಯನೂ ನಮ್ಮ ಸಮಾಜ ಅರ್ಥ ಮಾಡ್ಕೊಂಡ್ರೆ ನಮ್ಮನ್ನು ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಬದುಕಿನ ಸತ್ಯಗಳನ್ನ ನಮ್ಮ ಕಣ್ಣು ಮುಂದೆನೇ ಹೇಳಿದ್ದಾರೆ ಅವರು. ಇದಕ್ಕೆ ಹಿಂದೆನೆ
ಬುದ್ಧ ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಸವಣ್ಣ ಹೇಳ್ಕೊಟ್ಟಿದ್ದಾರೆ, ಅಂಬೇಡ್ಕರ್. ಪ್ರಜಾಪ್ರಭುತ್ವ ಅಂದ್ರೆ ಏನಂಗಿದ್ರೆ ಬಲಾಢ್ಯರಿಂದ ಬಲಹೀನರನ್ನ ರಕ್ಷಣೆ ಮಾಡುವ ಒಂದು ಪ್ರಬಲವಾದಂತ ಆಡಳಿತ ವ್ಯವಸ್ಥೆ. ಈ ಆಡಳಿತ ವ್ಯವಸ್ಥೆ ಅದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ಬುದ್ಧನ ವಿಷಯಗಳೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂಥವು, ಜನರಿಗೋಸ್ಕರ ಇರತಕ್ಕಂಥ ಆಡಳಿತ ವ್ಯವಸ್ಥೆ. ಸೊ ಬಂಧುಗಳೇ, ಇವತ್ತು ಈ ಸಂಸ್ಥೆಯನ್ನು ಹುಟ್ಟಾಕುವ ಸಂದರ್ಭದಲ್ಲಿ ಸುಮಾರು 20 ಆಕಸ್ಮಿಕವಾಗಿ ಆಲಮಟ್ಟಿಲಿ ಹೋಗಿದ್ವಿ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಬಂದು. ನಮ್ಮ ಅನೇಕ ಜನ ಆತ್ಮೀಯ ಸ್ನೇಹಿತರು ಕೂತ್ಕೊಂಡು ನಾನು ಆಲಮಟ್ಟಿಗೆ ಬಂದು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ನನಗೂ ಇವರು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ನನಗೆ ಬಾಯಿಗೆ ಬಂದದ್ದು ಹೇಳ್ತೀವಿ ಹೆಂಗ್ ಮಾಡ್ಬೇಕು ಏನು ಅಂತೇಳಿ. ಇವರು ಅದನ್ನ ಒಂದು ರೆಸೊಲ್ಯೂಷನ್ ತರನೇ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಅವರು ಮಾಡೇ ಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಬಡತನ ಆ ಕಡೆಗಿಂತ ಜಾಸ್ತಿ ಇದೆ. ಮಕ್ಕಳು ಹೆಣ್ಮಕ್ಕಳಿಗೆ ಅನಿಮಿಯ ಇದೆ, ಸವಲತ್ತುಗಳಿಲ್ಲ, ಬದುಕಿಗೆ ಉಜ್ವಲವಾದಂಥ ಅವಕಾಶಗಳು ಕಡಿಮೆ ಇದ್ದಾವೆ, ಭೂಮಿ ಇಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ಬದುಕದಂಗೆ. ಮತ್ತು ಅಂಬೇಡ್ಕರ್ ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರಲ್ಲ, ಎಲ್ಲರಿಗೂ ಸಮಾನತೆ ಸಮಾನ ಅವಕಾಶ ಕೊಟ್ಟಿದ್ದಾರೆ. ಈ ದೇಶದ ಸಂಪತ್ತನ್ನ, ಶಿಕ್ಷಣವನ್ನ, ಉದ್ಯೋಗವನ್ನ, ರಾಜಕೀಯ ಅಧಿಕಾರವನ್ನ ಎಲ್ರಿಗೂ ಕೊಡಬೇಕು ಅಂತ ಹೇಳಿದಾರಲ್ಲ. ಅದನ್ನು ನಾವು ಯೋಚನೆ ಮಾಡೋದೊಂದೇ, ಬರೀ ಮೀಸಲಾತಿಗೆ ಅಷ್ಟಕ್ಕೆ ಒಂದು ಸಣ್ಣ ಇದು ಅದು ಮೀಸಲಾತಿ. ಅಂಬೇಡ್ಕರ್ ಅಂದ ತಕ್ಷಣ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಶನ್ ಅನ್ನೋದು ಭಾವನೆ ಕೆಲವರಿಗೆ. ಅಂಬೇಡ್ಕರ್ ಆಗಲ್ಲ. ಅವರು ಒಬ್ಬ ದೊಡ್ಡ ರಾಷ್ಟ್ರೀಯವಾದಿ, ನ್ಯಾಷನಲಿಸ್ಟ್. ಅವರೊಬ್ಬ ದೇಶ ಪ್ರೇಮಿ. ಯಾವಾಗಲೂ ಎಂದೆಂದಿಗೂ ಇಂದು ಮುಂದೆ ನಾನು ಭಾರತೀಯ ಅಂತ ಹೇಳಿದವರು ಅಂಬೇಡ್ಕರ್ ಅವರು. ಯಾವಾಗಲೂ ಭಾರತೀಯ. ಅವರು ಯಾರನ್ನೂ ದ್ವೇಷ ಮಾಡಿದವರಲ್ಲ, ದ್ವೇಷ ಮಾಡಿದವರಲ್ಲ, ಹಾಗೆ ತರ ತೋರಿಸ್ತವರಲ್ಲ. ಮೌಲ್ಯಗಳನ್ನ ತನ್ನ ಆಳವಾದ ಅಧ್ಯಯನದ ಮೂಲಕ ದೇಶಕ್ಕೆ, ಪ್ರಪಂಚಕ್ಕೆ ಹೇಳಿದವರು. ಅದನ್ನೇ ಕಾನೂನು ಮಾಡಿದವರು. ಎಂತ ಕಾನೂನು? ದೇಶದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಕಾನೂನು. 140 ಕೋಟಿ ಜನ ಅಂದ್ರೆ ಎಲ್ಲ ಸೇರ್ತಾರಲ್ಲ, ಎಲ್ಲ ಧರ್ಮದವರು ಇದ್ದಾರಲ್ಲ, ಎಲ್ಲ ಜಾತಿಯವರು ಇದ್ದಾರಲ್ಲ, ಎಲ್ಲ ಭಾಷೆಯವರು ಇದ್ದಾರಲ್ಲ. ಮತ್ತು ವ್ಯತ್ಯಾಸ ಯಾಕೆ? ಎಲ್ರಿಗೂ ಸಮಾನತೆ ಸಮಾನ ಅವಕಾಶ ಅಂದಮೇಲೆ ಕೆಲವು ಸ್ವಾಮಿಗಳನ್ನ ದೇವಸ್ಥಾನಕ್ಕೆ ಬಂದು ಆಚೆ ಕಳಿಸ್ಬಿಟ್ಟು ತೊಳೆದಿದ್ದಾರೆ. ಸಮಾನತೆ ಸಮಾನ ಅವಕಾಶ ಸಂವಿಧಾನದಲ್ಲಿದೆ. ಸ್ವಾಮಿಗಳ ದೇವಸ್ಥಾನಕ್ಕೆ ಹೋದ್ರು ಅಂದ್ಬಿಟ್ಟು ಆಚೆ ಕಳಿಸ್ಬಿಟ್ಟು ಎಲ್ಲ ತೊಳೆದ್ರು ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿಲ್ಲ ಸತ್ಯನೋ ಸುಳ್ಳು. ಅದಾಗಿದ್ರೆ ಅದು ಸಂವಿಧಾನದ ಸಮಾನತೆಯ ಅವಕಾಶಕ್ಕೆ ವಿರುದ್ಧವಾದಂತ ನಡೆ. ಅದು ಸನಾತನ ವಾದ. ಅದನ್ನು ಖಂಡಿಸಬೇಕು, ಅದನ್ನು ಖಂಡಿಸಬೇಕು. ಈಗ ಇಲ್ಲೆಲ್ಲ ಕಷ್ಟಪಟ್ಟು ಒಂದು ಸಂಘ ಮಾಡಿ 30 ಎಕರೆ ಜಮೀನು ತಗೊಂಡಿದ್ದೀರಿ. ಇದರ ಪ್ರದೇಶ ನೋಡಿದ್ರೆ ಈ ವಾತಾವರಣ ಪುರದಾದಂತ ಸಂಸ್ಥೆ. ಈಗಿನ ರೀತಿಯಲ್ಲಿ ಯಾರು ಗ್ರಾಂಟ್ ಗಿಂಟು ಏನು ಕೊಡ್ತಿರ್ಲಿಲ್ಲ. ಅವಾಗ ಊರೂರು ಸುತ್ತಿದ್ದಾರೆ, ಸಂಸ್ಥೆ ಕಟ್ಟಿದ್ದಾರೆ. ನಾವೆಲ್ಲ ಒಂದು ಗಮನಿಸಬೇಕಾದಂದ್ರೆ 3.5-4 ವರ್ಷದ ಹುಡುಗ ಅವನು ಏನ್ ನಮ್ಗೆ ಹೇಳ್ಕೊಟ್ಟ? ಏನ್ ಹೇಳ್ಕೊಟ್ಟ? ಸಂವಿಧಾನದ ಪೀಠ ಕೇಳ್ಕೊಟ್ಟ.
ನಮ್ಮ ದೇಶದಲ್ಲಿ ಇನ್ನೂ ಉಜ್ವಲ ಭವಿಷ್ಯ ಇದೆ ಅನ್ನೋದಕ್ಕೆ ಈ ತರ ಮಕ್ಕಳುಗಳೇ ಕಾರಣ. ಯಾಕೆಂದ್ರೆ ನನಗೆ ಸಂತೋಷ ಅಂದ್ರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದ್ಮೇಲೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಕಡ್ಡಾಯವಾಗಿ ಸಂವಿಧಾನ ಪೀಠಕ್ಕೆ ಓದ್ಬೇಕು ಅಂತ ಆರ್ಡರ್ ಮಾಡ್ತಿದ್ದೀನಿ. ಯಾಕೆಂದ್ರೆ ನಮ್ಮ ಮಕ್ಕಳು ಜಾತಿ ಧರ್ಮ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ಅನ್ನೋದು ಬರಬೇಕು ಅವ್ರಿಗೆ. ಭಾರತೀಯರಾದ್ಮೇಲೆ ನಮಗೆ ಏನೇನು ಹಕ್ಕುಗಳು ಸಂವಿಧಾನದಲ್ಲಿ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅದು ನೋಡಿದ್ರೆ ಅವ್ರೇನ್ ಹೇಳ್ತಾರಲ್ಲ, ಭಾರತೀಯರಾದ ನಾವು ನಮ್ಮ ದೇಶನ ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವಾಗಿ ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ನಮಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ನ್ಯಾಯ ಕೊಡಬೇಕು ಅಲ್ವಾ? ನ್ಯಾಯ ಕೊಡಬೇಕು. ಯಾವ್ದ್ರಲ್ಲಿ? ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ರಿಗೂ. ಶೆಡ್ಯೂಲ್ ಕಾಸ್ಟ್ ಒಬ್ಬರಿಗೆ ಅಲ್ಲ, ಯಾರು ಇದರಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ. ಮತ್ತು ನಮಗೆ ನಮ್ಮ ನಂಬಿಕೆ, ಉಪಾಸನೆ, ಧರ್ಮ, ನಂಬಿಕೆ ಇವೆಲ್ಲ ನಮ್ಮ ವಿಷಯ, ನಮಗೆ ಕೊಟ್ಟಿದ್ದಾರೆ. ಸ್ಥಾನಮಾನ, ಗೌರವ, ದೇಶದ ಏಕತೆ ಇವೆಲ್ಲವನ್ನು ಕೂಡ ಸಂವಿಧಾನದಲ್ಲಿ ಕೊಟ್ಟ ಮೇಲೆ ಈ ಕೆಲವರು ಯಾಕೆ ಹೋಗಿ ಇವರೇ ಗೆದ್ದು ಬಿಟ್ಟು ಪೂಜಾರಿ ಕಳ್ತಾರೆ ಕಟ್ಟಿದ್ರು, ಇದನ್ನ ಗುರುತು ತಗೊಂಡ್ರು. ಇದೇನಿದು? ಯಾವ ಬಣ್ಣ ಇದು? ನೀಲಿ. ಇದೆಲ್ಲಿ ಕಾಣುತ್ತೆ? ಮೇಲ್ ನೋಡಿ, ಆಕಾಶ. ಆಕಾಶ. ಎಲ್ಲಾದ್ರೂ ಕೊನೆ ಇದೆ ಅದಕ್ಕೆ? ಆಕಾಶಕ್ಕೆ ಎಂಡಿದೆಯಾ? ನಿಂತೋಗುತ್ತಾ?